me forever on fire. ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿ ಒಂಟಿ ಮಹಿಳೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಹಂತಕನ ಅಟ್ಟಹಾಸ ನೋಡಿದ್ರೆ ಎಂತವರಿಗೂ ಕೂಡ ಶಾಕ್ ಆಗ್ಬಿಡುತ್ತೆ. 3 ಕಂಪಾರ್ಟ್ಮೆಂಟ್ ಇರುವಂತಹ ಫ್ರಿಡ್ಜ್ನಲ್ಲಿ ದೇಹದ ಪೀಸ್ ಇತ್ತು. ಮೊದಲ ಕಂಪಾರ್ಟ್ನಲ್ಲಿ 2 ಕಾಲು, ತೊಡೆ ಹಾಗೂ ದೇಹದ ಭಾಗವನ್ನ ಇಡಲಾಗಿತ್ತು. ಮಧ್ಯದ ಕಂಪಾರ್ಟ್ನಲ್ಲಿ ಹೊಟ್ಟೆ, ಎದೆ, ಕರುಳಿನ ಭಾಗ. ಅಂದ್ರೆ ಫ್ರಿಡ್ಜ್ನಲ್ಲಿ ಈ ಸಿಂಗಲ್ ಡೋರ್ ಫ್ರಿಡ್ಜ್ನಲ್ಲಿ ಈ ಕಂಪಾರ್ಟ್ ಇರ್ತಾವಲ್ಲ ಭಾಗಗಳು, ಕೆಲವರು ತರಕಾರಿ ಇಡೋದಕ್ಕೆ, ಹಣ್ಣು ಇಡೋದಕ್ಕೆ, ಉಳಿದಂತ ಕೆಲವೊಂದು ಸಾಮಗ್ರಿಗಳನ್ನ ಇಡೋದಕ್ಕೆ ಬಳಕೆ ಮಾಡಿಕೊಂಡ್ರೆ ಹಂತಕ ಆಕೆಯನ್ನ ಹತ್ಯೆ ಮಾಡಿ ಪೀಸ್ ಮಾಡಿ ದೇಹದ ಕೆಲ ಭಾಗಗಳನ್ನ ಕೆಲ ಕಂಪಾರ್ಟ್ನಲ್ಲಿ ಇಟ್ಟಿದ್ದ. ಈ ಮಧ್ಯದ ಕಂಪಾರ್ಟ್ನಲ್ಲಿ ಹೊಟ್ಟೆ, ಎದೆ, ಕರುಳಿನ ಭಾಗ ಹಾಗೂ ಕೈಗಳ ಭಾಗವನ್ನ ಇಟ್ಟಿದ್ದ. ಇನ್ನು ಕೊನೆಯದ್ರಲ್ಲಿ ಲಾಸ್ಟ್ ಕೆಳಗಡೆ ಉಳಿದಿರುತ್ತಲ್ವಾ, ಅಲ್ಲಿ ತಲೆ ಹಾಗೂ ಇತರೆ ಭಾಗಗಳನ್ನ ಹಂತಕ ಇಟ್ಟಿದ್ದ. ಅಲ್ಲದೆ ಈ ಪೀಸ್ ಮಾಡಿ ಇಟ್ಟಿದ್ನಲ್ಲ ದೇಹದ ತುಂಡುಗಳನ್ನ, ಅದರಿಂದ ರಕ್ತ ಸೋರಿಕೆ ಆಗಬಾರ್ದು ಅಂತ ಕೂಡ ಕೆಲ ಭಾಗಗಳನ್ನ ಕಟ್ಟಿಟ್ಟಿದ್ದ. ಯಾವ ಭಾಗಗಳಿಂದ ರಕ್ತ ಸೋರಿಕೆ ಆಗುತ್ತೋ ಅಂತಹ ಭಾಗಗಳನ್ನ ಈ ಕವರ್ನಲ್ಲಿ ಕಟ್ಟಿಟ್ಟಿದ್ದ, ರಕ್ತ ಸೋರಿಕೆ ಆಗಬಾರ್ದು, ಹೊರಗೆ ಬರಬಾರ್ದು ಅಂತ. ಈ ಭೀಕರ ಹತ್ಯೆಯನ್ನ ಕಂಡು ಬೆಂಗಳೂರಿನ ಪೊಲೀಸರಿಗೆ ಈಗ ಬಿಗ್ ಶಾಕ್ ಆಗ್ಬಿಟ್ಟಿದೆ. ನೋಡಿ, ಶ್ರದ್ಧಾ ಕೇಸ್ನಲ್ಲೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ತುಂಡು ಮಾಡಿ ಅದಾದ ಬಳಿಕ ಆಕೆಯನ್ನು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ದ. ಆಮೇಲೆ ದಿನ ಪ್ರತಿ ಏನ್ ಮಾಡ್ತಾ ಇದ್ದ, ಅರಣ್ಯಕ್ಕೆ ಹೋಗಿ ಪೀಸ್ಗಳನ್ನ ಎಸೆದು ಬರ್ತಿದ್ದ, ಮೋರಿ ಅಲ್ಲಲ್ಲಿ ಎಸಿತಿದ್ದ. ಆದ್ರಿಲ್ಲಿ ಯಾರಿಗೂ ಗೊತ್ತಾಗಬಾರ್ದು, ರಕ್ತ ಸೋರಿಕೆ ಆಗಬಾರ್ದು ಅಂತ ಹಂತಕ ಫ್ರಿಡ್ಜ್ ನಲ್ಲಿ ಕೆಲವೊಂದು ಭಾಗಗಳನ್ನ ಕೆಲವೊಂದು ಕಂಪಾರ್ಟ್ ನಲ್ಲಿ ಇಟ್ಟಿದ್ದ. ಕಾಲಿನ ಭಾಗ ಇರ್ಬೋದು, ಎದೆ ಭಾಗ ಇರ್ಬೋದು, ತೊಡೆ ಭಾಗ, ತಲೆ ಭಾಗ, ಇವುಗಳನ್ನ ಡಿವೈಡ್ ಮಾಡಿ ಇಟ್ಟಿದ್ದ. ಆ ಫೋಟೋಗಳನ್ನ ನಿಮಗೆ ಭೀಕರವಾಗಿರುವಂಥ ಫೋಟೋಗಳನ್ನ ತೋರಿಸೋದಕ್ಕಾಗಲ್ಲ, ಹಾಗಾಗಿನೇ ಬ್ಲರ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಫ್ರಿಡ್ಜ್ನಲ್ಲಿ ಅಂದರೆ ತರಕಾರಿ, ಹಣ್ಣುಗಳು, ಸೊಪ್ಪು ಇರಬೇಕಾದಂಥ ಫ್ರಿಡ್ಜ್ನಲ್ಲಿ ಆಕೆಯ ದೇಹವನ್ನ ತುಂಡರಿಸಿ ಇಡಲಾಗಿತ್ತು. ತಲೆ ಭಾಗ, ತೊಡೆ ಭಾಗ, ಅದೇ ರೀತಿಯಾಗಿ ದೇಹದ ವಿವಿಧ ಭಾಗಗಳನ್ನ ತುಂಡು ಮಾಡಿಟ್ಟಿದ್ದ. ಮತ್ತೆ ಆ ದೇಹದ ಕೆಲ ಭಾಗಗಳಿಂದ ರಕ್ತ ಸೋರಿಕೆ ಆಗ್ತಾ ಇತ್ತಲ್ಲ, ಅಂತಹ ಪೀಸ್ಗಳನ್ನ ಅಂದ್ರೆ ದೇಹದ ತುಂಡುಗಳನ್ನ ಕವರ್ನಲ್ಲಿ ಕಟ್ಟಿಟ್ಟಿದ್ದಂತೆ. ಆ ಫ್ರಿಡ್ಜ್ ನೋಡಿದ ತಕ್ಷಣ, ಅಂದ್ರೆ ಡೋರ್ ಓಪನ್ ಮಾಡಿದ ತಕ್ಷಣ ಹುಳಗಳು ಹೊರಗೆ ಬರ್ತಾ ಇದ್ವಂತೆ. ನೋಡಿದ ತಕ್ಷಣ ವಾಸನೆ, ಅಕ್ಕಪಕ್ಕದ ಮನೆಯವರು ಕೂಡ ಒಂದ್ ಸ್ವಲ್ಪ ಡೌಟ್ ಬಂದಿತ್ತಂತೆ, ಈಕೆ ಯಾಕೆ ಮನೆಯಿಂದ ಹೊರಗೆ ಬಂದಿಲ್ಲ, ಇಷ್ಟು ದಿನ ಆಯ್ತು ಕಾಣಿಸ್ಕೊಳ್ತಾ ಇಲ್ಲ, ಜೊತೆಗೆ ವಾಸನೆ ಕೂಡ ಬರ್ತಾ ಇದೆ, ಏನಾದ್ರೂ ಹೆಗ್ನ ಸತ್ತಿರಬಹುದೇನೋ ಅನ್ನುವಂತ ಸಂದೇಹಗಳು ಕೂಡ ಬರ್ತಾ ಇದ್ವಂತೆ. ಅಂದ್ರೆ ಸ್ಥಳೀಯರು ಮಾತನಾಡ್ತಾ ಇರುವಂತ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಈ ಭೀಕರವಾಗಿ ಆಗಿರುವಂತ ಹತ್ಯೆ ಮಾಡಿರುವಂತ ಹಂತಕನಿಗೆ ಇನ್ನೂ ಕೂಡ ಖಾಕಿ ತಂಡ ತಲಾಶು ಮಾಡ್ತಾ ಇದೆ. ಇನ್ನೂ ಕೂಡ ಆರೋಪಿ ಯಾರು ಅಂತ ಸಿಕ್ಕಿಲ್ಲ. ಸದ್ಯಕ್ಕೆ ಒಂದಿಷ್ಟು ಶಂಕೆ ವ್ಯಕ್ತವಾಗ್ತಾ ಇದೆ. ಆಕೆಯನ್ನ ಪಿಕಪ್ ಮಾಡ್ತಾ ಇದ್ದಂಥ, ಡ್ರಾಪ್ ಮಾಡ್ತಾ ಇದ್ದಂಥ ವ್ಯಕ್ತಿ ಈ ರೀತಿ ಮಾಡಿರಬಹುದೇನೋ ಅನ್ನುವಂಥ ಶಂಕೆ, ಅಂದರೆ ಕೆಲವೊಂದಷ್ಟು ಅನುಮಾನಗಳಷ್ಟೇ. ಆ ಅನುಮಾನದ ಹುತ್ತ ಬೆಳೀತಾ ಇದೆ, ಯಾರು ಹೀಗೆ ಮಾಡಿರಬಹುದು ಅಂತ. ಈಕೆ 29 ವರ್ಷದ ಮಹಿಳೆ, ಮದುವೆ ಆಗಿತ್ತು, ಒಂದು ಮಗು ಕೂಡ ಇತ್ತು, ಜೊತೆಗೆ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ಲು, ಕೆಲಸ ಮಾಡ್ತಾ ಇದ್ಲು. ಆದರೆ ಈಕೆಯನ್ನು ಯಾರು ಪಿಕಪ್ ಡ್ರಾಪ್ ಮಾಡ್ತಾ ಇದ್ರಲ್ಲ ಆತನೇ ಈ ರೀತಿ ಮಾಡಿರ್ಬೋದು ಅನ್ನುವಂಥ ಶಂಕೆ ಕೂಡ ಸದ್ಯಕ್ಕಿರುವಂಥದ್ದು. ಪೊಲೀಸರಿಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಶುರು ಮಾಡಿದ್ದಾರೆ. ಆದರೆ ಈ ರೀತಿ ಭೀಕರವಾಗಿ ಹತ್ಯೆ ಆಗಿರೋದನ್ನ ನೋಡಿದಂಥ ಪೊಲೀಸರಿಗೆ ಒಂದು ರೀತಿ ಶಾಕ್ ಆಗಿದೆ. ಅಂದರೆ ಈ ರೀತಿ ಪೀಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿರುವಂಥದ್ದು, ಜೊತೆಗೆ ರಕ್ತ ಸೋರಿಕೆ ಆಗಬಾರ್ದು ಅಂತ ಆ ರಕ್ತ ಲೀಕ್ ಆಗ್ತಾ ಇದ್ದಂಥ ಕೆಲ ಪೀಸ್ಗಳನ್ನು ಕವರ್ನಲ್ಲಿ ಕಟ್ಟಿಟ್ಟಿರುವಂಥದ್ದು, ಯಾವ ರೀತಿ ಭೀಕರವಾಗಿ ಹತ್ಯೆ ಮಾಡಿರ್ಬೋದು, ಅಲ್ಲಿ ಎಷ್ಟು ದ್ವೇಷ ಇತ್ತು, ಎಷ್ಟು ವಿಕೃತಿ ಮೆರೆದಿದ್ದಾರಲ್ಲ, ಅದು ಪೊಲೀಸರಿಗೆ ಶಾಕ್ ಆಗಿರುವಂಥದ್ದು. ಸದ್ಯಕ್ಕೆ ತನಿಖೆ ಅಂತೂ ನಡೀತಾ ಇದೆ. ಇನ್ನು ಈ ಮಹಿಳೆಯ ಫೋಟೋಗೋಸ್ಕರ ನಿನ್ನೆ ಎಷ್ಟೊತ್ತವರೆಗೂ ಕೂಡ ಫೋಟೋನೇ ಸಿಕ್ಕಿರಲಿಲ್ಲ. ಸದ್ಯಕ್ಕೆ ಆಕೆ ಫೋಟೋ ಕೂಡ ಈಗ ಸಿಕ್ಕಿದೆ. ಆದರೆ ಆಕೆಯನ್ನ ಕೊಲೆ ಮಾಡಿದ್ದು ಅಥವಾ ಈ ರೀತಿಯಾಗಿ ಪೀಸ್ ಮಾಡಿ ಇಟ್ಟು ಹೋಗಿದ್ದು ಯಾರು ಅನ್ನೋದು ಇನ್ನೂ ಕೂಡ ಗೊತ್ತಾಗಬೇಕಿದೆ. ಒಬ್ಬರೇ ಮಾಡಿದ್ರಾ ಅಥವಾ ಯಾರಾದರೂ ಸೇರ್ಕೊಂಡ್ರೆ, ಈಕೆ ವಿರುದ್ಧ ಏನಾದರೂ ದ್ವೇಷ ಇಟ್ಕೊಂಡು ಈ ರೀತಿ ಮಾಡಿದ್ರಾ, ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಮರಣೋತ್ತರ ಪರೀಕ್ಷೆ ಆಗಬೇಕಾಗುತ್ತೆ. ಅಂದರೆ ಈಗ 15-20 ದಿನದ ಹಿಂದೆ ಕೊಲೆ ಆಗಿರುವಂಥದ್ದು ಅನ್ನುವಂಥ ಮಾಹಿತಿ ಇದೆಯಲ್ಲ, ಅದೆಲ್ಲದೂ ಕೂಡ ಗೊತ್ತಾಗಬೇಕಾಗಿದೆ. ಆದರೆ ಇಂತಹ ಭೀಕರವಾದಂಥ ಕೃತ್ಯ ಇದೆಯಲ್ಲ, ನಿಜಕ್ಕೂ ಕೂಡ ಜನರನ್ನ
ಬೆಚ್ಚಿ ಬೀಳಿಸ್ತಾ ಇದೆ. ಎಲ್ಲಿವರೆಗೆ ಬಂದಿದೆ ಮನಸ್ಥಿತಿ, ಎಲ್ಲಿವರೆಗೂ ಕೂಡ ಈ ರೀತಿ ವಿಕೃತಿಯನ್ನು ಮೆರಿತಾರೆ ಅಂತ. ಹಂತಕ ಮಾಡಿರುವಂಥ ಕೊಲೆಯ ಆ ರೀತಿ ಇದೆಯಲ್ಲ, ದೇಹವನ್ನು ಪೀಸ್ ಮಾಡಿರುವಂಥದ್ದು, ಕಾಲಿನ ಭಾಗ ಇರ್ಬೋದು, ತೊಡೆ ಭಾಗ, ಎದೆ ಭಾಗ, ಜೊತೆಗೆ ಆ ತಲೆ ಭಾಗ ಅಂದರೆ ತಲೆ ಕತ್ತರಿಸಿರೋದು, ಯಾವ ರೀತಿ ಎಷ್ಟು ವಿಕೃತವಾಗಿ ಆತ ಕೊಲೆ ಮಾಡಿದ್ದಾನೆ. ಅದಾದ ಬಳಿಕ ಸಾಕ್ಷಿ ಸಿಗಬಾರ್ದು ಅನ್ನುವಂಥ ಕಾರಣಕ್ಕೆ ಅಥವಾ ತಕ್ಷಣಕ್ಕೆ ಗೊತ್ತಾಗಬಾರ್ದು, ಮೃತದೇಹ ಪತ್ತೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೆ ಫ್ರಿಡ್ಜಲ್ಲಿಟ್ಟು ಆಕೆಯನ್ನು ಕೊಲೆ ಮಾಡಿ ಆಕೆ ಮನೇಲೇ ಫ್ರಿಡ್ಜ್ನಲ್ಲಿಟ್ಟು ಹಂತಕ ಎಸ್ಕೇಪ್ ಆಗಿರುವಂಥದ್ದು. ಹಂತಕನನ್ನು ಹಿಡಿಬೇಕು ಅಂತ ಪೊಲೀಸರು ಕೂಡ ಈಗಾಗಲೇ ತನಿಖೆ ಶುರು ಮಾಡಿದ್ದಾರೆ. ಒಂದು ಚಿಕ್ಕ ಸುಳಿವು ಸಿಕ್ಕರೆ ಸಾಕು, ಹಂತಕ ಯಾರು, ಏನು, ಯಾಕೆ ಹೀಗೆಲ್ಲ ಆಯಿತು ಅದೆಲ್ಲದ್ರ ಬಗ್ಗೆ ಕೂಡ ಮಾಹಿತಿ ಗೊತ್ತಾಗುತ್ತೆ. ಆದರೆ ಇನ್ನೂ ಕೂಡ ಯಾವುದೇ ರೀತಿಯ ಸುಳಿವು ಸಿಕ್ಕಿಲ್ಲ, ಯಾರು ಆತ ಅಂತೇಳಿ. ಕೆಲವೊಂದಷ್ಟು ಅನುಮಾನಗಳಿದ್ದಾವೆ ಅಷ್ಟೇ. ಆ ಅನುಮಾನಗಳನ್ನು ಹಿಂದೆ ಬಿದ್ದು ಹುಡುಕೊಂಡು ಹೋದರೆ ಗೊತ್ತಾದರೂ ಆಗಬಹುದೇನೋ ಯಾರು ಈತ ಅಂತೇಳಿ. ಸದ್ಯಕ್ಕೆ ಹಂತಕರೋ ಅಂದರೆ ಎಷ್ಟು ಜನ ಇದ್ದರೂ ಕೊಲೆ ಮಾಡಿರುವಂಥದ್ದು ಯಾರು ಏನು ಅಂತ ಗೊತ್ತಾಗಬೇಕಾಗಿದೆ. ಸದ್ಯಕ್ಕೆ ಆ ಮಹಿಳೆ ಬಗ್ಗೆ ಕೆಲವೊಂದು ಮಾಹಿತಿಗಳಷ್ಟೇ ಗೊತ್ತಾಗಿರುವಂಥದ್ದು. ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇದ್ಲು ಈಕೆ, ಆ ಮನೆಯಲ್ಲಿ ಒಬ್ಬಳೇ ಇರ್ತಾ ಇದ್ಲು ಅನ್ನುವಂಥದ್ದು ಕೂಡ. ಜೊತೆಗೆ ಯಾರ ಜೊತೆಗೂ ಬೆರೀತಾ ಇರಲಿಲ್ವಂತೆ, ಅಕ್ಕಪಕ್ಕದ ಮನೆಯವ್ರ ಜೊತೆ ಕೂಡ ಮಾತನಾಡ್ತಿರ್ಲಿಲ್ವಂತೆ, ಅಷ್ಟಕ್ಕಷ್ಟೇ. ಯಾವಾಗಲೂ ಕೂಡ ಮಾಸ್ಕ್ ಹಾಕ್ಕೊಂಡು ಓಡಾಡ್ತಾ ಇದ್ಲಂತೆ ಈಕೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಸಿಕ್ಕಿದೆ. ಅಂದರೆ ಎಲ್ಲಿ ಹೋದರೂ ಕೂಡ ಮಾಸ್ಕ್ ತೆಗಿತಾ ಇರಲಿಲ್ವಂತೆ. ಅವರ ಬೀದಿಗೆ, ಅವರ ಏರಿಯಾಗೆ ಬಂದರೂ ಕೂಡ ಮಾಸ್ಕಲ್ಲೇ ಇರ್ತಾ ಇದ್ಲಂತೆ ಈ ಮಹಾಲಕ್ಷ್ಮಿ. ಸದ್ಯಕ್ಕೆ ಮಹಾಲಕ್ಷ್ಮಿ ಕೊಲೆಗೆ ಸಂಬಂಧಪಟ್ಟಂತೆ ಯಾರು ಕೊಲೆ ಮಾಡಿದ್ದು, ಯಾಕಾಗಿ ಕೊಲೆ ಆಗಿದ್ದು, ಅಂದರೆ ಮೋಟಿವ್ ಏನು ಅನ್ನೋದು ಗೊತ್ತಾಗಬೇಕಲ್ಲ. ಪೊಲೀಸರು ಕೂಡ ತಲಾಶ್ ನಡೆಸ್ತಾ ಇದ್ದಾರೆ. ಅಲ್ಲಿ ಸ್ಥಳ ಮಹಜರು ಮಾಡಿದ್ದಾರೆ. ಅಲ್ಲಿ ಏನಾದರೂ ಸುಳಿವು ಸಿಗುತ್ತಾ ಅಂತ, ಅಂದರೆ ಯಾರಾದರೂ ಫಿಂಗರ್ ಪ್ರಿಂಟ್ ಇರ್ಬೋದು, ಜೊತೆಗೆ ಫೂಟ್ ಪ್ರಿಂಟ್ ಇರ್ಬೋದು, ತಲೆ ಕೂದಲು, ಇದೇನಾದರೂ ಸಿಗುತ್ತಾ ಅಂತ ಕೂಡ FSL ಟೀಮ್ ಕೂಡ ನಿನ್ನೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಹಾಗಾಗಿನೇ ನಿನ್ನೆ ಅಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಏನಾದರೂ ಸಿಗಬಹುದಾ ಈ ಕೇಸ್ಗೆ ಸಂಬಂಧಪಟ್ಟಂತೆ ಕ್ಲೂ ಅಂತ. ಈಗ ಏನೇನು ಸಿಕ್ಕಿದೆಯೋ ಅದನ್ನು FSLಗೆ ಕಳುಹಿಸಿರ್ತಾರೆ. ಅದರ ಆಧಾರದ ಮೇಲೆ ಕೂಡ ಆರೋಪಿ ಸಿಗಬಹುದು. ಈಕೆ ಏನು ಮಾಡ್ತಾ ಇದ್ಲು, ಯಾಕಾಗಿ ಈ ರೀತಿ ಕೊಲೆ ಆಯಿತು ಅನ್ನೋದು ಮೋಟಿವ್ ಗೊತ್ತಾಗಬೇಕಾಗಿದೆ. ಹಾಗಾಗಿ ಪೊಲೀಸರು ಕೂಡ ಈಗ ಅದಕ್ಕೆ ಸಂಬಂಧಪಟ್ಟಂತೆ ತೀವ್ರವಾದಂಥ ತನಿಖೆಯನ್ನು ನಡೆಸ್ತಿದ್ದಾರೆ.